ನೀನು ನನಗೋಸ್ಕರ ಒಳಗಡೆ ಹೋಗಿ ಬಂದ್ಯಾ? ನಿನ್ಗೋಸ್ಕರ ಜೈಲ್ಗಲ್ಲ ನರ್ಕಕ್ಕೆ ಹೋಗಕ್ಕೂ ರೆಡಿ ಆಗಿರ್ತೀನಿ. ಈ ಡವೆಲ್ಲ ಏನು ಬೇಡ. ಡವ್ ಗಿವ್ ಏನಿಲ್ಲ. ನಾವು ಹುಡುಗರು ಒಂದ್ಸತಿ ಮನ್ಸ್ ಕೊಟ್ರೆ ಮಣ್ಣಲ್ಲಿ ಸೇರೋವರೆಗೂ ಪ್ರೀತಿ ಮಾಡ್ತಾನೆ ಇರ್ತೀವಿ. ಏನಾಯ್ತು ಅಮ್ಮ? ಏನಾಯ್ತು ಏನಾಯ್ತಂತ ಕೇಳ್ತಿದ್ದೀನಲ್ಲ. ಏನೇ ಚಿಂಟಿ, ಹೆಂಗೈತ್ ಮೈಗೆ? ನಮ್ಮ ಹುಡುಗರು ಸೈನ್ ಹಾಕಂದ್ರೆ ಹಾಕಲ್ಲಂದಂತೆ. ನನ್ ಮುಂದೆ ಯಾಕೆ ಹಾಕಲ್ಲೋ? ನಾನು ನೋಡ್ತೀನಿ. ನಿನ್ ಮೈಯಾಗೇನು ಚುಟು ಚುಟು ಅಂತೈತಾ? ನೋಡು, ಅದು ನನ್ ಗಂಡನ ಆಸ್ತಿ. ಅವ್ರು ಹುಟ್ಟಿದಾಗಿಂದ ಬಿಟ್ಟು ಹೋಗೋವರೆಗೂ ಆ ಮಣ್ಣೆ ನಮಗೆಲ್ಲ ಊಟ ಹಾಕಿದ್ದು. ಅಬ್ಬಾ, ನೋಡು, ಈ ಭೂಮಿ ಯಾವತ್ತಿದ್ರು 4 ಜನಕ್ಕೆ ಊಟ ಹಾಕೋ ರೈತರಿಗೆ ಸೇರ್ಬೇಕು. ನಿನ್ನಂತ 4 ಜನರ ಹತ್ರ ಕಿತ್ಕೊಂಡ್ ತಿನ್ನೋರಿಗಲ್ಲ. ಅಬ್ಬಾ ಲೇ ಬ್ಲ್ಯಾಕಿಸ್, ಇನ್ನೂ ಸ್ವಲ್ಪ ತಿಲ್ಲೇ ಇದ್ರೆ ಸೆಂಟಿಮೆಂಟ್ ಇಂದನೇ ಸಾಯಿಸ್ಬಿಡ್ತಾಳೆ. ಇವಳು ಮಗನ್ ಎತ್ಕೊಂಬರ್ರಿ, ಅವಳೇ ಬರ್ತಾಳೆ ಪಾರಿವಾಳ ತರ ಹಾರ್ಕೊಂಡು. ಸರಿ, ಆಗಿದಾಯ್ತು, ಊಟ ಹಾಕು. ಲೋ ಬೇವರ್ಸಿ, ನಿಮ್ಮ ಅಣ್ಣನ್ ಯಾರೋ ಕರ್ಕೊಂಡೋದ್ರೆ ನೀನು ಊಟ ಹಾಕೋ ಅಂತ ಕೇಳ್ತೀಯೇನೋ? ಯಾಕೋ ಯಾಕೋ ಅವನ ಅಂದ್ರೆ ನಿಂಗೆ ಅಷ್ಟು ಕೋಪ? ಹೌದು, ಕೋಪನೇ. ಆದ್ರೆ ಅವನ ಮೇಲಲ್ಲ, ನಿಮ್ ಮೇಲೆ. ಅವನೇನು ಮಾಡಿಲ್ಲ, ಮಾಡಿದ್ದೆಲ್ಲ ನೀವೇ. ಅವನ್ಗೇನೋ ಪ್ರೈವೇಟ್ ಸ್ಕೂಲಲ್ಲಿ ಓದಿಸಿದ್ರಿ, ನನ್ಗೇನೋ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸಿದ್ರಿ. ಅವನ್ಗೇನೋ ಲೋನ್ ತಗೊಂಡ್ ಬೈಕ್ ಇಸ್ಕೊಟ್ರಿ, ನನ್ಗೇನೋ ಅವ್ನ್ ಯೂಸ್ ಮಾಡ್ಬಿಟ್ಟಿರೋ ಸೈಕಲ್ ಕೊಟ್ರಿ. ಅವನ್ಗೇನೋ ಬ್ರಾಂಡೆಡ್ ಬಟ್ಟೆಗಳು, ನನ್ಗೇನೋ ಅವ್ನ್ ಯೂಸ್ ಮಾಡಿಬಿಟ್ಟಿರೋ ಬಟ್ಟೆಗಳು. ಆದ್ರೂ ನಿಮಗ್ ಸಾಗೋ ಕೆಪಾಸಿಟಿ ಇಲ್ಲ ಅಂದ್ರೆ ನನ್ಗೆ ಯಾಕೆ ಕುಡ್ಸಿದ್ರಿ ತೀಟೆಗ? ಹೌದು ಕಣೋ, ಅವನ್ನ ನಾವು ಪ್ರೈವೇಟ್ ಸ್ಕೂಲಲ್ಲೇ ಓದಿಸಿದೀವಿ. ಆದ್ರೆ ಯಾಕಂತ ಗೊತ್ತೇನೋ? ನಿನ್ ಫ್ಯೂಚರ್ಗೋಸ್ಕರ. ನೀನ್ ದಾರಿ ತಪ್ತಾ ಇದೆಯಾ? ಎಷ್ಟ್ ಹೇಳಿದ್ರು ಕೇಳ್ತಾ ಇಲ್ಲ. ಅಟ್ಲೀಸ್ಟ್ ಅವನಾದ್ರೂ ಸೆಟ್ಲ್ ಆದ್ರೆ ಮುಂದೆ ನಿನ್ನನ್ನು ನೋಡ್ಕೊಂತಾನೆ ಅನ್ನೋ ಒಂದು ಸ್ವಾರ್ಥ. ಇದೆಲ್ಲ ನಿನಗೆಲ್ಲ ಅರ್ಥ ಆಗುತ್ತೆ? ಇವಾಗ ನೀನ್ ಇಲ್ಲಿರೋದಿಕ್ಕೆ ಕಾರಣನೇ ಅವನು. ಅವನಿಲ್ಲ ಅಂದ್ರೆ ನೀನ್ ಇಷ್ಟೊತ್ತಿಗೆ ಜೈಲಲ್ಲಿ ಕಂಬಿ ಎಣಿಸ್ಬೇಕಾಗಿತ್ತು. ನಿನ್ಗೋಸ್ಕರ ಯಾರ್ಯಾರ್ದೋ ಕಾಲು ಕೈ ಹಿಡ್ಕೊಂಡು ಸಾಲ ಮಾಡಿ ನಿನ್ನನ್ನ ಬಿಡಿಸಿದ್ದಾನೆ. ಸರಿ ಆಯ್ತು, ನನ್ ವೈಟ್ ಶರ್ಟ್ ಬ್ಲಾಕ್ ಪ್ಯಾಂಟ್ ಕೊಡು. ಅಣ್ಣ, ಈ ಲೊಕೇಶನ್ ಹೋಗ್ಬೇಕಿತ್ತು. ಹೋಗ್ತೀನಿ. ಎಲ್ಲ ಹೋಗಲ್ಲ. ಯಾಕಣ್ಣ ಹಂಗ ಹೇಳ್ತಿದ್ಯಾ? ಹೋಗ್ತೀನಿ. ಎಲ್ಲ ಹೋಗಲ್ಲ. ಥೋ ಅಣ್ಣ, ನನ್ ಜೊತೆ ಯಾಕೆ ಗೇಮ್ ಮಾಡ್ತಿದ್ಯಾ ಅಣ್ಣ? ಗೇಮ್ ಮಾಡ್ಬೇಕಂತ ಇದ್ರೆ ಇಂಡಿಯಾ ಕಾ ಅಪ್ನಾ ಗೇಮ್ ಜುಪ್ಪಿ ಲೂಡೋ ಗೇಮ್ ಆಡು. ಇಲ್ಲಿ ನೋಡು, ಅವರ ಮೇನ್ ಗೇಮ್ ಬಂದ್ಬಿಟ್ಟು ಲೂಡೋ. ಹಾಗೇನೆ ಇದು ಟೈಮ್ ಪಾಸ್ ಆಗದಾಗ ಫ್ರೀ ಇದ್ದಾಗ ಆಡೋ ಗೇಮ್ ಅಲ್ಲ. ಇದು ಲಕ್ ಬೇಸ್ಡ್ ಗೇಮ್ ಅಲ್ಲ, ಸ್ಕಿಲ್ ಬೇಸ್ಡ್ ಗೇಮ್. ನೀನ್ ಎಷ್ಟು ಚೆನ್ನಾಗಿ ಗೇಮ್ ಮಾಡ್ತೀಯೋ ಅಷ್ಟೇ ಚೆನ್ನಾಗಿ ಸಂಪಾದನೆ ಮಾಡ್ತೀಯ. ಇಲ್ಲಿ ನೋಡು, 25,000 ರೂಪಾಯಿ ಗೆದ್ದೆ. ಹಾಗೇನೆ ವಿಡ್ರಾ ಕೂಡ ಮಾಡ್ತಾ ಇದ್ದೀನಿ. ನಿನಗೆ ಇನ್ನೊಂದು ಗೊತ್ತಾ? ಇದ್ರಲ್ಲಿ ಡಿಡಕ್ಟ್ ಆಗೋ GST ಮತ್ತೆ TDS ಅಮೌಂಟ್ ಕ್ಯಾಶ್ ಬ್ಯಾಕ್ ಅಲ್ಲಿ ಸಿಗುತ್ತೆ. ಹಾಗೇನೆ ರೆಫರಲ್ ಬೋನಸ್ ಸಿಗುತ್ತೆ ನಿಮ್ ಫ್ರೆಂಡ್ಸ್ಗೆ ರೆಫರ್ ಮಾಡಿದಾಗ. ಚೆನ್ನಾಗಿದೆ. ಬಾಣ, ನೀನ್ ಲೊಕೇಶನ್ ಬಿಡ್ತೀನಿ.
ಏನೇ ಚಿಂಟಿ ಬರ್ತಿದೀಯಾ? ಲೇ ಗುಲ್ಡು ನನ್ ಮಗನೇ, ನನ್ ಮಗ ಬರ್ತಿದ್ದಾನೆ, ಹುಷಾರು. ಕಾರ್ ಸೌಂಡ್ ಬರ್ತಾ ಇದೆ, ಬಂದ ಅನಿಸ್ತಿದೆ ನೋಡೋ. ಯಾವ್ದೋ ಆಟೋ ಬರ್ತಿದ್ದಂಗೈತೆ. ಆಹಾ, ಈ ಆಕ್ಷನ್ ಸೀನಲ್ಲಿ ಕಾಮಿಡಿ ಬೇಕಾ? ಸರಿ ತಗೋ, ಡ್ರಾ ಮಾಡ್ಕೋ. ಇವನ್ನ ಹೊಡೆದಕ್ಕೆ ಇಷ್ಟೆಲ್ಲ ರೆಡಿಯಾಗಿ ಬಂದೀಯಾ? ನಿನಗಿನ್ನ ನನ್ನ ಫ್ಲಾಶ್ ಬ್ಯಾಕ್ ಗೊತ್ತಿಲ್ಲ. ಜಗನಿದನಲ್ಲ, ದುಡ್ಡು ತಗೊಂಡು ಓಡೋಗ್ಬಿಟ್ಟನಲ್ಲ. ಇವನೇನಾ ಅವನು? ನನ್ನ ಕಡೆಯಿಂದ ತಪ್ಪು ಮಾಡಿದ್ರೆ ಸಣ್ಣದಾಗಿರ್ಲಿ ದೊಡ್ಡದಾಗಿರ್ಲಿ ನನಗೆ ಮಾತ್ರ ಮಹಾಪಾಪ. ನಿನ್ನನ್ನು ಕರ್ಕೊಂಡು ಹೋಗೋ ಜವಾಬ್ದಾರಿ ನಾನು ಮಾಡಿದೆ. ಇವಾಗ ನೀನೇ ನನ್ನನ್ನು ಕರ್ಕೊಂಡು ಹೋಗ್ಬೇಕು.
ಅವನ್ನ ಹೊಡ್ಯಕ್ಕೆ ನೀನ್ಯಾಕೋ ನಾ ಇದೀನಲ್ಲ. ಹೇ ನಿನ್ ಬೇಡ, ನೀನೇ ಬಾ ಫೈಟ್ ಮಾಡೋಣ. ಅಣ್ಣ ATM ಕಾರ್ಡಲ್ಲಿ ದುಡ್ಡಿಲ್ಲಲ್ಲ ಅಣ್ಣ. ಸರಿ ಆಯ್ತು, ಮನೆ ಹತ್ರ ಬಿಡ್ಬಾ, ಅಲ್ಲೇ ಕೊಡ್ತೀನಿ. ನನ್ನನ್ನು ಮುಗಿಸ್ಬೋದಾ? ನನ್ ಮೇಲೆ ಇರೋರ್ನ ಮುಗ್ಸಕ್ ಆಗಲ್ಲ.